ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಕಾದಿದೆ ನೀರಿನ ದರ ಏರಿಕೆಯ ಶಾಕ್. ಹೊಸ ವರ್ಷದ ಆರಂಭದಲ್ಲಿ ಬೆಂಗಳೂರಿಗರಿಗೆ ನೀರಿನ ದರ ಏರಿಕೆಯ ಶಾಕ್ ತಟ್ಟಲಿದೆ. ನೀರಿನ ದರ ಹೆಚ್ಚಳ ಮಾಡುವ ಬಗ್ಗೆ ಶಾಕ್ ಕೊಟ್ಟಿದೆ ಬೆಂಗಳೂರು ಜಲಮಂಡಳಿ. ಹೊಸ ವರ್ಷದ ಆರಂಭದಲ್ಲೇ ನೀರಿನ ದರವನ್ನ ಏರಿಸ್ತಾ ಇದೆ ಜಲಮಂಡಳಿ. ಶೀಘ್ರದಲ್ಲೇ ನೀರಿನ ದರ ಪರಿಷ್ಕರಣೆಗೆ ಆದೇಶ ಹೊರಡಿಸಲಿಕ್ಕೆ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ನೀರಿನ ದರ ಹೆಚ್ಚಳ ಮಾಡೋ ಬಗ್ಗೆ ಶಾಕ್ ಕೊಡ್ತಾ ಇದೆ ಬೆಂಗಳೂರು ಜಲಮಂಡಳಿ. ಶೀಘ್ರದಲ್ಲೇ ದರವನ್ನ ಹೆಚ್ಚಿಸಲಿದೆ. ಜಲಮಂಡಳಿಯಲ್ಲಿ ನೀರಿನ ದರ ಹೆಚ್ಚಳದ ಕುರಿತು ಚರ್ಚೆ ನಡೆದಿದ್ದು ಸರ್ಕಾರಕ್ಕೆ ನೀರು ದರ ಹೆಚ್ಚಳ ಸಂಬಂಧ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಚಿಂತನೆ ನಡೆಸಿದೆ. ಶೀಘ್ರದಲ್ಲೇ ನೀರಿನ ದರ ಪರಿಷ್ಕರಣೆ ಆದೇಶ ಹೊರಡಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮಂಡಳಿ. ನೀರಿನ ದರ ಹೆಚ್ಚಳದ ಕುರಿತು ಜಲಮಂಡಳಿಯಲ್ಲಿ ಚರ್ಚೆ ನಡೆದಿದ್ದು ಸರ್ಕಾರಕ್ಕೆ ನೀರು ದರ ಹೆಚ್ಚಳದ ಸಂಬಂಧ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಜಲಮಂಡಳಿ ಚಿಂತನೆಯನ್ನ ನಡೆಸಿದೆ. 30% ರಿಂದ 35% ದರ ಹೆಚ್ಚಳಕ್ಕೆ ಮುಂದಾಗ್ತಾ ಇದೆ ಜಲಮಂಡಳಿ. ಗೃಹ ಬಳಕೆ ಹಾಗೂ ವಾಣಿಜ್ಯ ಬಳಕೆ ಗ್ರಾಹಕರಿಗೆ ಶಾಕ್ ಕೊಡಲಿದೆ ಮಂಡಳಿ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಹೊಸ ವರ್ಷದ ಆರಂಭದಲ್ಲೇ ಬೆಂಗಳೂರಿಗರಿಗೆ ನೀರಿನ ದರ ಏರಿಕೆಯ ಶಾಕ್ ಕೊಡ್ತಾ ಇದೆಯಾ ಜಲಮಂಡಳಿ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ಏನು ಹೊಸ ವರ್ಷದ ಏನು ಮೊದಲನೇ ವಾರದಲ್ಲಿ ಈ ಒಂದು ಚರ್ಚೆ ಆರಂಭವಾಗಿದೆ ಜಲಮಂಡಳಿಯಲ್ಲಿ. ಅಂದ್ರೆ 2014ರಲ್ಲಿ ಏನು ಈ ಒಂದು ಜಲಮಂಡಳಿಯಲ್ಲಿ ನೀರಿನ ದರವನ್ನ ಹೆಚ್ಚಳ ಮಾಡಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಸುಮಾರು 4-5 ವರ್ಷಗಳ ಕಾಲ ಯಾವುದೇ ತರಹ ನೀರಿನ ದರವನ್ನ ಹೆಚ್ಚಳ ಮಾಡಿರಲಿಲ್ಲ. ವಾಣಿಜ್ಯ ಉದ್ದೇಶ ಹಾಗೂ ಗೃಹ ಬಳಕೆಗೆ ಏನು ನೀರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು, ಆ ಒಂದು ದರವನ್ನ ಈಗ ಮರುಪರಿಷ್ಕರಣೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ 30% ರಿಂದ 35% ದರ ಹೆಚ್ಚಳಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಲು ಜಲಮಂಡಳಿ ಅಧಿಕಾರಿಗಳು ಸರ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿ ಈಗ ಗ್ರಾಹಕರು ಕೂಡ ಒಂದ್ ರೀತಿ ಶಾಕ್ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ನೀರಿನ ದರ ಆಗಿರ್ಬೋದು ಮತ್ತೆ ವಿದ್ಯುತ್ ದರ ಕೂಡ ಏರಿಕೆ ಆಗಿದೆ. ಈಗ ಇದರ ಬೆನ್ನಲ್ಲೇ ಈಗ ನೀರಿನ ದರ ಏರಿಕೆ ಮಾಡ್ತಾ ಇರೋದು ಮತ್ತೊಂದು ರೀತಿಯಲ್ಲಿ ಈಗ ಶಾಕ್ ಕೊಟ್ಟಂತಾಗಿದೆ. ಹೀಗಾಗಿ 30% ರಿಂದ 35% ಹೆಚ್ಚಳ ಆದ್ರೆ ಸಾಕಷ್ಟು ಒಂದ್ ರೀತಿ ಗ್ರಾಹಕರಿಗೆ ಮತ್ತೆ ಹೊರೆ ಆಗುತ್ತೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಜಲಮಂಡಳಿಯಿಂದ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಪ್ರಸ್ತಾವನೆಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನೊಂದು 2-3 ದಿನದಲ್ಲಿ ಈ ಒಂದು ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ.